ನೀವು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಪೂರ್ವಭಾದ್ರ ನಕ್ಷದ 1, 2ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕುಂಭರಾಶಿಯಾಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಗೋ ಅಥವಾ ಗೆ ಆದಲ್ಲಿ ಧನಿಷ್ಠ ನಕ್ಷತ್ರ ಗೋ, ಸ, ಸಿ ಅಥವಾ ಸು ಆದಲ್ಲಿ ಶತಭಿಷ ನಕ್ಷತ್ರ ಹಾಗೂ ಸೋ, ದ ಅಥವಾ ದಿ ಆದಲ್ಲಿ ಪೂರ್ವಭಾದ್ರ ನಕ್ಷತ್ರ ಹಾಗೂ ಕುಂಭರಾಶಿಯಾಗುತ್ತದೆ. ಅದ್ಭುತ ಸ್ಮರಣಶಕ್ತಿ ಹೊಂದಿರುವ ಕುಂಭರಾಶಿಯವರು ಎಲ್ಲರೊಂದಿಗೂ ವಿವೇಕದಿಂದ ವರ್ತಿಸುತ್ತಾರೆ. ಯಾರಿಗೂ ಮೋಸ ಮಾಡುವ ಉದ್ದೇಶ ಇರುವುದಿಲ್ಲ. ಇತರರಿಂದ ಮಾನಸಿಕ ಬೆಂಬಲವನ್ನು ನಿರೀಕ್ಷಿಸುತ್ತಾರೆ. ವಿಶಿಷ್ಟ ರೀತಿಯಲ್ಲಿ ಜೀವನ ನಡೆಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಇವರಿಂದ ಕಲಿಯಬೇಕಾದ್ದು ಸಾಕಷ್ಟಿರುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯ ರಾಶಿ ಚಕ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನ ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ. ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರುವವರು. ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಇನ್ನು ಕೆಲವರು ತಮ್ಮ ಗುಣಲಕ್ಷಣಗಳನ್ನು ಪಬ್ಲಿಕ್ನಲ್ಲಿ ತೋರಿಸಿಕೊಳ್ಳುತ್ತಾರೆ, ಇನ್ನು ಕೆಲವರು ತೋರಿಸಿಕೊಳ್ಳುವುದಿಲ್ಲ. ಕುಂಭ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ನಿಗೂಢ ಮನಸ್ಸು ಇರುತ್ತದೆ. ಕುತೂಹಲಕಾರಿ ವಿಚಾರಗಳನ್ನು ಸುಲಭವಾಗಿ ತಿಳಿದುಕೊಳ್ಳುತ್ತಾರೆ. ಇವರು ಇರುವ ಕಡೆ ಸಂತೋಷಕ್ಕೆ ಕೊರತೆ ಇರುವುದಿಲ್ಲ. ಇವರ ಸ್ಮರಣ ಶಕ್ತಿ ವಿಶೇಷವಾಗಿರುತ್ತದೆ. ವಿವೇಕದಿಂದ ವರ್ತಿಸುತ್ತಾರೆ. ಬೇರೆಯವರು ಅನುಸರಿಸಬೇಕಾದಂತಹ ಅನೇಕ ಗುಣಗಳು ಇವರಲ್ಲಿರುತ್ತದೆ. ಯಾರನ್ನೂ ದ್ವೇಷಿಸದೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ. ಭವಿಷ್ಯದ ಬಗ್ಗೆ ಹೆಚ್ಚಿನ ಚಿಂತನೆ ಇರುತ್ತದೆ. ಯಾರಿಗೂ ಮೋಸ ಮಾಡುವುದಿಲ್ಲ. ಮಾನಸಿಕವಾಗಿ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ಆದರೆ ತಮ್ಮ ಮೇಲೆಯೇ ತಮಗೆ ನಂಬಿಕೆ ಕಡಿಮೆ ಇರುತ್ತದೆ. ಕನಿಷ್ಠ ಪಕ್ಷ ಬೇರೆಯವರಿಂದ ಇವರಿಗೆ ಮಾನಸಿಕ ಬೆಂಬಲದ ಅಗತ್ಯವಿರುತ್ತದೆ. ಸಾಮಾನ್ಯವಾಗಿ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನು ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದಾದರೆ ಕುಂಭ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಜನರು ಅವರನ್ನ ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ. ಕುಂಭ ರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರುತ್ತಾರೆ ಅಂದ್ರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನ ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದಾಗಿದೆ. ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭ ರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ. ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಸ್ಟೈಲ್ ಅನ್ನು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ. ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ. ಶನಿಯು ಕುಂಭ ರಾಶಿಯ ಅಧಿಪತಿ. ಶನಿ ದೇವರನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಶನಿಯು ಕರ್ಮ ಆಧಾರಿತ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಶನಿಯು ಕರ್ಮಫಲಗಳನ್ನು ನೀಡುವ ಗ್ರಹವೆಂದು ಪರಿಗಣಿಸಲಾಗಿದೆ. ಕುಂಭ ರಾಶಿಯವರು ಕರ್ಮವನ್ನು ಬಹಳವಾಗಿ ನಂಬುತ್ತಾರೆ. ಅವರಿಗೆ ಆತ್ಮವಿಶ್ವಾಸವಿದೆ. ತೊಂದರೆಗಳ ಹೊರತಾಗಿಯೂ ಅವರು ಮುಂದುವರಿಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಅವರು ನಂಬರ್ಹರು, ತಾಳ್ಮೆ, ದಯೆ, ಪ್ರಾಮಾಣಿಕ, ಕರ್ತವ್ಯ ಸ್ವಭಾವದವರು. ಈ ರಾಶಿಯಲ್ಲಿ ಹುಟ್ಟಿದ ಪುರುಷರಿಗೆ ಆವಿಷ್ಕಾರ ಮನೋಭಾವವಿರುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪರಿಣತಿ ಗಳಿಸುತ್ತಾರೆ. ಗಣಿತಶಾಸ್ತ್ರವೆಂದರೆ ವಿಶೇಷ ಅಕ್ಕರೆ.
ಇವರು ಕೈ ಹಾಕಿದ ಬಹುತೇಕ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಎಂದಿಗೂ ತಮ್ಮವರನ್ನು ರಕ್ಷಿಸಲು ತಪ್ಪು ದಾರಿ ಹಿಡಿಯುವುದಿಲ್ಲ. ಅತಿಯಾದ ಪ್ರಾಮಾಣಿಕತೆ ತೊಂದರೆಗೆ ಕಾರಣವಾಗುತ್ತದೆ. ಜೀವನವನ್ನು ನಿರ್ದಿಷ್ಟ ರೀತಿಯಲ್ಲಿ ನಡೆಸಿ ಎಲ್ಲರ ಗಮನ ಸೆಳೆಯುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಕೋಪ ಬರುವುದಿಲ್ಲ. ಕೋಪ ಬಂದಲ್ಲಿ ಆವೇಶದಿಂದ ವರ್ತಿಸುತ್ತಾರೆ. ತಪ್ಪು ಮಾಡಿದವರನ್ನು ದೂರ ಮಾಡದೆ ಹೋದರೂ ತಪ್ಪನ್ನು ಒಪ್ಪುವುದಿಲ್ಲ. ಕುಂಭರಾಶಿಯವರು ಸಾಕಷ್ಟು ಬಾರಿ ತಾವು ಮಾತನಾಡುವಾಗ ಸುಳ್ಳನ್ನು ಹೆಚ್ಚಾಗಿ ಹೇಳುತ್ತಾರೆ. ಆದರೆ ಅದರ ಬಗ್ಗೆ ತಮ್ಮ ಹತ್ತಿರದವರಿಗೆ ಕೂಡ ತಿಳಿಯದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತಾರೆ. ಪ್ರಾಮಾಣಿಕತೆಯಲ್ಲಿ ಕುಂಭರಾಶಿಯವರು ನಂಬಿಕೆ ಇಡುತ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕಾದಂತ ಪರಿಸ್ಥಿತಿ ಒದಗಿ ಬಂದಾಗ ಸುಳ್ಳನ್ನು ಹೇಳುತ್ತಾರೆ. ಆದರೆ ಎಲ್ಲಾ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳುವುದಕ್ಕೆ ಹೋಗುವುದಿಲ್ಲ ಹಾಗೂ ಅದರಲ್ಲೂ ವಿಶೇಷವಾಗಿ ಸುಳ್ಳನ್ನು ಹೇಳಿ ಸಿಂಪತಿ ಪಡೆಯುವುದಕ್ಕೆ ಯಾವತ್ತೂ ಕೂಡ ಕುಂಭರಾಶಿಯವರು ಪ್ರಯತ್ನ ಪಡುವುದಿಲ್ಲ. ಕುಂಭರಾಶಿಯವರ ಅತ್ಯಂತ ಶಾಂತ ಹಾಗೂ ನೆಮ್ಮದಿ ಇರುವಂತಹ ವಾತಾವರಣದಲ್ಲಿ ಜೀವನ ಮಾಡ್ತಾರೆ. ಹೀಗಾಗಿ ಅವರು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಿರ್ಧರಿಸುವುದು ಅಥವಾ ಅವರನ್ನು ಲೆಕ್ಕಾಚಾರ ಹಾಕೋದು ಅಷ್ಟೊಂದು ಸುಲಭದ ಮಾತಲ್ಲ. ಯಾವುದಾದರೂ ಕೆಲಸ ಮಾಡುವಂತಹ ಯೋಜನೆಯನ್ನು ಕುಂಭರಾಶಿಯವರು ಮೊದಲೇ ನಿರ್ಧಾರ ಮಾಡಿದರೆ ಕೊನೆಯ ಮೂಮೆಂಟ್ನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕೂಡ ಮಾಡಬಹುದು ಅದು ಕೂಡ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ತಿಳಿಯದೆ ಇಷ್ಟೆಲ್ಲ ಮಾಡಿಬಿಡುತ್ತಾರೆ. ಇದೆಲ್ಲದಕ್ಕೆ ಮೂಲಮಂತ್ರ ಎನ್ನುವಂತೆ ಕುಂಭರಾಶಿಯವರು ತಮ್ಮ ಸುತ್ತಮುತ್ತ ಇರುವವರಿಗೆ ಆಗಾಗ ಸರ್ಪ್ರೈಸ್ ನೀಡುವುದಕ್ಕೆ ಇಷ್ಟಪಡುತ್ತಾರೆ. ಅದೇ ಕಾರಣಕ್ಕಾಗಿ ಅವರನ್ನು ಹೇಗೆ ಇರಬಹುದು ಅನ್ನೋದನ್ನ ಲೆಕ್ಕಾಚಾರ ಹಾಕುವುದು ಕಷ್ಟ ಅಂತ ಹೇಳಬಹುದು. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ರಹಸ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಇವರ ಮನಸ್ಸಿನಲ್ಲಿ ಇರುವ ವಿಚಾರವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಬಹುತೇಕ ಎಲ್ಲಾ ವಿಚಾರಗಳ ಅರಿವು ಇರುತ್ತದೆ. ಬರಹದಲ್ಲಿ ಇವರಿಗೆ ಅದೃಷ್ಟವಿದೆ. ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಬಾಳುತ್ತಾರೆ. ಇವರಿಂದ ಕಲಿಯಬೇಕಾದ ವಿಚಾರಗಳು ಹಲವಾರು ಇರುತ್ತವೆ. ಕುಂಭರಾಶಿ ಮತ್ತು ಮೇಷರಾಶಿ ವಿವಾಹ ಮಾಡಲು ಬಯಸಿದರೆ ಒಟ್ಟು 18 ಹಾಗೂ ಅದಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಕುಂಭರಾಶಿಗೆ ಸಹ ಶನಿ ಅಧಿಪತಿ. ಈ ರಾಶಿಗೆ ಸೇರಿದವರು ಸ್ವಾಭಾವಿಕವಾಗಿಯೇ ಭಾವನಾತ್ಮಕ ಸ್ವಾತಂತ್ರ್ಯ ಮತ್ತು ಅಹಂಕಾರ ವ್ಯಕ್ತಿತ್ವವನ್ನು ವಿರೋಧಿಸುತ್ತಾರೆ. ಅವರ ಆಲೋಚನೆಗಳು ಸಾಮಾನ್ಯವಾಗಿ ಸಮಾಜ, ಪ್ರಪಂಚ, ಜ್ಞಾನದ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರು ಮಾನವ ಹಕ್ಕುಗಳು, ಧರ್ಮ, ಜೀವನ ವಿಧಾನ ಮತ್ತು ಧಾರ್ಮಿಕ ಜೀವನದಲ್ಲಿ ತೀವ್ರ ಆಸಕ್ತಿಯನ್ನು ತೋರಿಸುತ್ತಾರೆ. ಆದ್ದರಿಂದ ಈ ರಾಶಿಗೆ ಸೇರಿದ ಅನೇಕರು ನಿರ್ಲಿಪ್ತ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆಯಿದೆ. ಅವರು ಆಂತರಿಕವಾಗಿ ಎದುರಿಸುವ ಪ್ರಶ್ನೆಗಳಿಗೆ ಉತ್ತರಿಸಲು, ಜೀವನದ ನಿಜವಾದ ಉದ್ದೇಶವನ್ನು ತಿಳಿಯಲು ಅವರು ಯಾವಾಗಲೂ ಆಧ್ಯಾತ್ಮದ ಮಾರ್ಗವನ್ನು ಅನುಸರಿಸುತ್ತಾರೆ. ಈ ಎರಡು ರಾಶಿಯ ಮಹಿಳೆ ಹಾಗೂ ಪುರುಷರು ಮುಕ್ತವಾಗಿ ಮಾತನಾಡುವವರಾಗಿದ್ದು ನಿಷ್ಠಾವಂತರು, ಪ್ರತಿಭಾನ್ವಿತರು ಮತ್ತು ಸೃಜನಶೀಲ ಸ್ವಭಾವದವರಾಗಿರುತ್ತಾರೆ. ಮೇಷ ಮತ್ತು ಕುಂಭ ರಾಶಿಯ ಜನ ರಕ್ಷಕರಾಗಿ ಇಬ್ಬರೂ ಸುಗಮ ಜೀವನವನ್ನು ನಡೆಸುತ್ತಾರೆ. ನೀವು ಯಾವುದೇ ನ್ಯೂನತೆಗಳು ಅಥವಾ ಹಿನ್ನಡೆಗಳಂತ ಸಂದರ್ಭದಲ್ಲಿ ಪರಸ್ಪರ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಈ ಇಬ್ಬರು ಸಾಧಾರಣ ಹೊಂದಾಣಿಕೆಯ ದಂಪತಿಗಳು. ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುನ್ನಡೆದರೆ ಒಳ್ಳೆಯ ಜೋಡಿಗಳಾಗುತ್ತಾರೆ. ಮೇಷ ರಾಶಿ ಹಾಗೂ ಕುಂಭ ರಾಶಿಯವರ ಪ್ರೇಮ ಸಂಬಂಧವು ಜೀವನದುದ್ದಕ್ಕೂ ಮುಂದುವರಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಕೆಲವು ಸಂದರ್ಭಗಳಲ್ಲಿ ಸಾಕಷ್ಟು ಸವಾಲುಗಳು ಈ ಜೋಡಿಗಳಿಗೆ ಎದುರಾಗಬಹುದು. ಆದರೆ ಇವರಿಬ್ಬರ ಸಂಬಂಧವು ಅತ್ಯಂತ ಬಲವಾಗಿರುವುದು. ಮೊದಲಿಗೆ ಸಂಬಂಧದಲ್ಲಿ ಹೆಚ್ಚು ವಿನೋದ ಮತ್ತು ಉತ್ಸಾಹವಿರಬಹುದು. ತದನಂತರ ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು. ಮೇಷ ಹಾಗೂ ಕುಂಭ ರಾಶಿಗಳ ವೈಯಕ್ತಿಕ ದೃಷ್ಟಿಕೋನಗಳನ್ನು ಪರಿಗಣಿಸಿದಾಗ ಎರಡೂ ರಾಶಿಚಕ್ರಗಳು ಅತ್ಯುತ್ತಮ ಜೀವನ ಹಾಗೂ ಚೈತನ್ಯವನ್ನು ಹೊಂದಿದೆ.
ಇವರೆಡು ರಾಶಿಯವರನ್ನು ಒಂದುಗೂಡಿಸುವುದರಿಂದ ಇಬ್ಬರ ಯಶಸ್ಸಿಗೆ ಎಲ್ಲಾ ರೀತಿಯ ಅವಕಾಶಗಳು ಉಂಟಾಗುತ್ತವೆ. ಕುಂಭ ಮತ್ತು ವೃಷಭ ರಾಶಿಯವರ ವಿವಾಹ ಮಾಡಲು ಬಯಸಿದರೆ ವೃಷಭ ರಾಶಿ ಮತ್ತು ಕುಂಭ ರಾಶಿ ಹೆಚ್ಚು ಸಾಮ್ಯತೆ ಹೊಂದಿಲ್ಲ ಎಂದೇ ಹೇಳಬಹುದು. ಇವರಿಬ್ಬರ ನಡುವೆ ಹೊಂದಾಣಿಕೆ ಕಷ್ಟವಾಗುತ್ತದೆ. ಕುಂಭ ರಾಶಿಯವರು ಹೆಚ್ಚು ಪರಿಚಯಸ್ಥರನ್ನು ಮನೆಗೆ ಕರೆತಂದಾಗ ವೃಷಭ ರಾಶಿಯವರಿಗೆ ಅವರನ್ನು ಒಪ್ಪಿಕೊಳ್ಳಲು ಹಾಗೂ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ. ಕುಂಭದವರ ಸ್ವಭಾವಗಳಿಗೆ ಹೊಂದಿಕೊಳ್ಳಲು ವೃಷಭ ರಾಶಿಯವರು ಕಷ್ಟಪಡುತ್ತಾರೆ. ಹೀಗಾಗಿ ಈ ಎರಡೂ ರಾಶಿಯವರ ವಿರುದ್ಧ ದಿಕ್ಕಿಗೆ ಎಳೆಯಲ್ಪಡುತ್ತಾರೆ. ಇದರಿಂದ ಇವರಿಬ್ಬರ ನಡುವೆ ಸಾಮಸ್ಯ ಕಷ್ಟವಾಗುತ್ತದೆ. ಇಬ್ಬರ ನಡುವೆ 25 ರಿಂದ 30 ಗುಣಗಳು ಬರುತ್ತದೆ. ಆದರೆ ಜಾತಕದ ಹೊಂದಾಣಿಕೆಯೂ ಆಗುವುದಿಲ್ಲ. ಕೆಲವೊಮ್ಮೆ ಗುಣಗಳು ಬಂದರೂ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇರುವುದಿಲ್ಲ. ಕುಂಭ ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆಯಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಒಟ್ಟು 15ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಮಿಥುನ ಮತ್ತು ಕುಂಭ ರಾಶಿಯ ನಡುವೆ ಪರಸ್ಪರ ಕಡಿಮೆ ಹೊಂದಾಣಿಕೆ ಇರುತ್ತದೆ ಎನ್ನಬಹುದು. ಈ ಎರಡೂ ರಾಶಿಯವರು ಮಾಡಿದ ತಪ್ಪುಗಳನ್ನು ಬಿಡುವುದಿಲ್ಲ. ಇದು ಅವರ ನಡುವೆ ಪದೇ ಪದೇ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಯಾವುದೇ ಒಂದು ರಾಶಿಯ 7ನೇ ಮನೆಯಲ್ಲಿ ಮಂಗಳನ ಸ್ಥಾನವು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಇತರರ ಮೇಲೆ ಹೆಚ್ಚು ಅವಲಂಬಿತರಾಗುವುದು ಅವರ ದೊಡ್ಡ ನ್ಯೂನತೆಯಾಗುತ್ತದೆ. ಈ ರಾಶಿಚಕ್ರದ ಇಬ್ಬರು ವ್ಯಕ್ತಿಗಳು ಈಗಾಗಲೇ ಪ್ರೀತಿಸುತ್ತಿದ್ದರೆ ಮತ್ತು ಮದುವೆಯಾಗಲು ಬಯಸಿದರೆ ಅವರು ಮೊದಲೇ ಪರಸ್ಪರರ ನ್ಯೂನತೆಗಳನ್ನು ಬಗೆಹರಿಸಲು ಪ್ರಯತ್ನಿಸಬೇಕು. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ದಂಪತಿಗಳು ಪರಸ್ಪರ ಮದುವೆಯಾಗುವ ಆಲೋಚನೆಯನ್ನು ನಿರ್ಧರಿಸುವ ಮೊದಲು ಸಾಕಷ್ಟು ಮಾರ್ಪಡಿಸಬೇಕು ಮತ್ತು ರಾಜಿ ಮಾಡಿಕೊಳ್ಳಬೇಕು. ಮಿಥುನ ಮತ್ತು ಕುಂಭ ರಾಶಿಯವರು ಜೀವನದಲ್ಲಿ ವಿಭಿನ್ನ ವರ್ತನೆಗಳು, ಬೇಡಿಕೆಗಳು ಮತ್ತು ನಂಬಿಕೆಗಳನ್ನು ಹೊಂದಿರುವುದರಿಂದ ಅವರ ಸಂಬಂಧವು ತಿಳುವಳಿಕೆ, ಸ್ವೀಕಾರ ಮತ್ತು ತಾಳ್ಮೆಯನ್ನು ಬಯಸುತ್ತದೆ. ಕೆಲವು ತ್ಯಾಗವನ್ನು ಸಹ ಮಾಡಬೇಕಾಗುತ್ತದೆ. ಎಲ್ಲವನ್ನೂ ನಿರ್ಧರಿಸಿಯೇ ಅಂತಿಮವಾಗಿ ತಮ್ಮ ವಿವಾಹಕ್ಕೆ ಮುನ್ನುಡಿಯಿಡುತ್ತಾರೆ. ಆದರೆ ಲೈಂಗಿಕ ಹೊಂದಾಣಿಕೆ ಕಡಿಮೆ ಇರುತ್ತದೆ. ಕುಂಭ ರಾಶಿಯವರು ಕಟಕ ರಾಶಿಯವರನ್ನು ವಿವಾಹವಾಗಲು ಬಯಸಿದರೆ ಒಟ್ಟು 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಕಟಕ ರಾಶಿಯವರು ಬಂಡಾಯ ಸ್ವಭಾವದವರಾಗಿದ್ದು, ಕುಂಭ ರಾಶಿಯವರು ಜೀವನ ಮತ್ತು ಕಾರ್ಯಗಳ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ. ನೀವು ಆರಾಮದಾಯಕ ಜೀವನವನ್ನು ಇಷ್ಟಪಡುತ್ತೀರಿ. ಆದರೆ ಕುಂಭ ರಾಶಿಯ ಸ್ಥಳೀಯರು ಭೌತಿಕ ಆಸ್ತಿಯನ್ನು ತಿರಸ್ಕರಿಸುತ್ತಾರೆ. ನೀವು ಭಾವನಾತ್ಮಕ ಜೀವಿ, ಆದರೆ ಕುಂಭ ರಾಶಿಯವರು ತಾರ್ಕಿಕ. ಆದ್ದರಿಂದ ದೀರ್ಘಾವಧಿಯ ಸ್ನೇಹವನ್ನು ಕಾಪಾಡಿಕೊಳ್ಳಲು ನಿಮ್ಮಿಬ್ಬರಿಗೂ ಇದು ತುಂಬಾ ಕಷ್ಟ. ಕುಂಭ ರಾಶಿ ಹಾಗೂ ಸಿಂಹ ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 10ಕ್ಕಿಂತಲೂ ಕಡಿಮೆ ಗುಣಗಳು ಬರುತ್ತದೆ. ಸಿಂಹಕ್ಕೆ ಸೂರ್ಯ ಅಧಿಪತಿ, ಕುಂಭಕ್ಕೆ ಶನಿ ಅಧಿಪತಿ. ಇಬ್ಬರು ಅಪ್ಪ ಮಕ್ಕಳು, ಶತ್ರು ರಾಶಿಗಳು. ಇವರು ಸ್ವಾರ್ಥಿಗಳು. ಬೇರೆಯವರ ಅವಶ್ಯಕತೆ ಇದ್ದಾಗ ಮಾತ್ರ ಅವರ ಜೊತೆ ಬೆರೆಯುತ್ತಾರೆ. ಅವಶ್ಯಕತೆ ಇಲ್ಲದಿದ್ದರೆ ಗಮನವನ್ನೇ ಕೊಡಲ್ಲ. ತಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇತರರಿಗೆ ಸಹಾಯ ಮಾಡ್ತಾರೆ. ಮದುವೆ ಆದ್ಮೇಲೆ ಈ ರಾಶಿಯವರಿಗೆ ಹಲವು ರೀತಿಯಲ್ಲಿ ಸಮಸ್ಯೆಗಳು ಬರುತ್ತವೆ. ಬೇರೆಯವರ ಜೊತೆ ಹತ್ತಿರವಾಗಲು ಹೋದಾಗ ಇವರ ಗುಣ ತಿಳಿದು ಜನ ದೂರ ಆಗ್ತಾರೆ. ಹೀಗಾಗಿ ಈ ರಾಶಿಯವರ ಮದುವೆ ಜೀವನ ಕಷ್ಟಕರವಾಗಿರುತ್ತದೆ. ಈ ರಾಶಿಯವರನ್ನ ಪ್ರೀತಿ ಮಾಡೋರು ಚೆನ್ನಾಗಿ ಯೋಚಿಸಿ ಮದುವೆಯಾಗಬೇಕು. ಇವರು ಯಾವಾಗಲೂ ಸಂಶಯದಿಂದ ಇರ್ತಾರೆ. ಯಾರನ್ನೂ ಸುಲಭವಾಗಿ ನಂಬಲ್ಲ. ಪ್ರಿಯತಮೆ ಪ್ರಿಯಕರನಿಗಾಗಿ ಏನು ಬೇಕಾದ್ರೂ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಸಂಶಯದ ಗುಣದಿಂದಾಗಿ ಅವರ ಸಂಬಂಧ ದೀರ್ಘಕಾಲ ಉಳಿಯಲ್ಲ. ಅವಶ್ಯಕತೆಗಾಗಿ ಬೇರೆಯವರ ಜೊತೆ ಬೆರೆಯುತ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಸಂಬಂಧ ಮುರಿದುಕೊಳ್ಳುತ್ತಾರೆ. ಹಲವು ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇವರ ಉದ್ದೇಶ ಏನೆಂದು ಯಾರಿಗೂ ಅರ್ಥ ಆಗಲ್ಲ. ಇವರು ಬಹಿರ್ಮುಖಿಗಳು. ಸಂಬಂಧಗಳಲ್ಲಿ ಸ್ಥಿರವಾಗಿರಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾಗ್ತಾರೆ.
ಸಂಬಂಧಗಳಲ್ಲಿ ತಮಾಷೆಯಾಗಿ ವರ್ತಿಸುತ್ತಾರೆ. ಮಾತು ಉಳಿಸಿಕೊಳ್ಳುವ ಗುಣ ಇರಲ್ಲ. ಬೇರೆಯವರು ತಾವು ಹೇಳಿದ್ದನ್ನ ಕೇಳಬೇಕು ಅಂತ ಅಂದುಕೊಳ್ಳುತ್ತಾರೆ. ಹಾಗಾಗಿ ಈ ರಾಶಿಯ ವಿವಾಹವು ಹೊಂದಿಕೆಯಾಗುವುದಿಲ್ಲ. ಕುಂಭ ರಾಶಿಯವರು ಕನ್ಯಾ ರಾಶಿಯವರನ್ನು ವಿವಾಹವಾಗುವುದಾದರೆ ಒಟ್ಟು 18ಕ್ಕಿಂತ ಹೆಚ್ಚು ಗುಣ ಬರುತ್ತದೆ. ಕುಂಭ ರಾಶಿಯಲ್ಲಿ ಜನಿಸಿದವರು ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅವರಿಗೆ ಏಣಿಯ ಕೆಳ ಹಂತದಿಂದ ಮೇಲಕ್ಕೆ ಏರಬೇಕೆನ್ನುವ ಗುರಿ ಇರುತ್ತದೆ. ಒಮ್ಮೆ ಯಶಸ್ಸಿನ ಏಣಿಯನ್ನು ಹತ್ತಲಾರಂಭಿಸಿದರೆ ಹಿಂತಿರುಗಿ ನೋಡುವುದು ವಿರಳ. ಅಗತ್ಯವಿರುವಷ್ಟು ಶ್ರಮಿಸುತ್ತಾರೆ. ಗುರಿಗಳನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಈ ಗುರಿ ಸಾಧನೆಯ ಶ್ರಮದಲ್ಲಿ ತಮ್ಮ ಕುಟುಂಬ ಹಾಗೂ ಸಂಗಾತಿಗಳನ್ನು ಮರೆತೇ ಬಿಡಬಹುದು. ಇವರ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ನಿರ್ವಹಣಾ ಕೌಶಲ್ಯದಿಂದಾಗಿ ಹಣಕಾಸು ನಿರ್ವಹಣೆ, ಬ್ಯಾಂಕಿಂಗ್, ಕಾನೂನು ಮತ್ತು ಆಡಳಿತವು ಇವರ ವೃತ್ತಿಜೀವನಕ್ಕೆ ಸೂಕ್ತ. ವಿಜ್ಞಾನ ಮತ್ತು ಔಷಧ ಕ್ಷೇತ್ರದಲ್ಲಿ ವೃತ್ತಿಜೀವನ ಹೊಂದಿರುವ ಸಂಗಾತಿಗಳು ಇವರಿಗೆ ಹೊಂದಿಕೊಳ್ಳುತ್ತಾರೆ. ಕುಂಭ ರಾಶಿಯವರು ಸಂಗಾತಿಗಳಾಗಿ ತುಂಬಾ ಸೂಕ್ಷ್ಮ ವ್ಯಕ್ತಿಗಳು, ಸಂವೇದನಾಶೀಲರು, ತಮ್ಮ ವಲಯದಲ್ಲಿ ಸುರಕ್ಷಿತವಾಗಿರಲು ಬಯಸುವವರು. ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳದವರು. ಬುದ್ಧಿವಂತಿಕೆ, ಘನತೆ, ಜಾಗರೂಕತೆ, ಪ್ರಾಯೋಗಿಕತೆ, ಚಿಂತನೆ, ರಾಜತಾಂತ್ರಿಕ ಗುಣ, ಸಕಾರಾತ್ಮಕತೆ, ಮಹತ್ವಾಕಾಂಕ್ಷೆ ಹೊಂದಿದವರನ್ನು ಬಯಸುತ್ತಾರೆ. ಸಂಕೋಚ, ಅಸೂಯೆ, ಸ್ವಾರ್ಥ, ಅನುಮಾನ, ಅಧಿಕಾರತ್ವ, ಖಿನ್ನತೆ ಮತ್ತು ಅಸಮಾಧಾನಕ್ಕೆ ಬೇಗನೆ ಗುರಿಯಾಗುವ ಗುಣಗಳನ್ನು ಹೊಂದಿದವರನ್ನು ಇಷ್ಟಪಡುವುದಿಲ್ಲ. ಸರಳ ವ್ಯಕ್ತಿತ್ವದವರು, ಗುರಿಯನ್ನು ಆಧರಿಸಿ ಆಕ್ರಮಣಕಾರಿಯಾಗಿ ಮುಂದುವರಿಯುವವರು. ಸುರಕ್ಷತೆ, ಶಕ್ತಿ ಮತ್ತು ಪ್ರಗತಿಗಾಗಿ ಹಂಬಲಿಸುವವರು, ಹೊಸ ವಿಷಯಗಳ ಬಗ್ಗೆ ಪ್ರಯೋಗ ಮಾಡುವವರು, ನ್ಯಾಯಯುತವಾಗಿರುವವರು, ಕೌಟುಂಬಿಕ ಮೌಲ್ಯಗಳ ಕುರಿತು ತುಂಬಾ ಕಾಳಜಿ ವಹಿಸುವವರು ಇಷ್ಟ. ಇವರು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿಗಳು ಇಷ್ಟ. ತಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯವನ್ನು ಬಯಸುವವರು ಇವರಿಗೆ ಬೇಕು. ಪ್ರಬುದ್ಧರು, ಸಂವೇದನಾಶೀಲರು ಮತ್ತು ಕಲ್ಪನೆಗಳಿಂದ ದೂರವಿರದವರನ್ನು ಕಾಣಲು ಬಯಸುತ್ತಾರೆ. ಕುಂಭ ರಾಶಿಯ ಜನರು ತುಲಾ ರಾಶಿ ಜನರೊಂದಿಗೆ ವಿವಾಹ ಮಾಡಲು ಬಯಸಿದರೆ ಒಟ್ಟು 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ತುಲಾ ಮತ್ತು ಕುಂಭ ರಾಶಿಯವರು ಸಮಾಜದಲ್ಲಿ ತಮ್ಮ ಪ್ರೀತಿ ಮತ್ತು ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸುವರು. ಹಾಗಾಗಿ ಅವರು ತಮ್ಮ ಪ್ರೀತಿಯ ಜೀವನ ಹಾಗೂ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವರು ಭೌತಿಕ ಆಸ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವರು. ಇವರು ಜೀವನದ ಸುಧಾರಣೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವರು. ಹಾಗಾಗಿ ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಂಡು ಉತ್ತಮ ಸಹಕಾರ ಹಾಗೂ ಹೊಂದಾಣಿಕೆಯ ಮೂಲಕ ಜೀವನವನ್ನು ನಿರ್ವಹಿಸುತ್ತಾರೆ. ಕುಂಭ ಹಾಗೂ ತುಲಾ ರಾಶಿಯವರು ಪರಸ್ಪರ ಲೈಂಗಿಕ ಮತ್ತು ನಿಕಟ ಅವಶ್ಯಕತೆಗಳ ಬಗ್ಗೆ ಸಹಜ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಇವರು ಪರಸ್ಪರ ಸಂಗಾತಿಯನ್ನು ಮೆಚ್ಚಿಸಲು ಪ್ರಯತ್ನಿಸುವರು. ಇಬ್ಬರ ನಡುವೆಯೂ ಉತ್ತಮ ನಂಬಿಕೆಯ ಭಾವನೆ ಇರುತ್ತದೆ. ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಮತ್ತು ತಾರ್ಕಿಕ ಸಮಸ್ಯೆಗಳನ್ನು ಬಗೆಹರಿಸಲು ಸುಲಭವಾದ ಮಾರ್ಗವನ್ನು ಅನುಸರಿಸುವರು. ಹಾಗಾಗಿ ಇವರ ನಡುವೆ ವೈಮನಸ್ಸು ಕಡಿಮೆಯಾಗಿರುತ್ತದೆ. ನಿಸ್ವಾರ್ಥ ಪ್ರೀತಿ ನೀಡುವುದರ ಮೂಲಕ ಸುಂದರ ವೈವಾಹಿಕ ಜೀವನ ನಡೆಸುವರು. ಎರಡು ಚಿಹ್ನೆಯ ವ್ಯಕ್ತಿಗಳು ತಮ್ಮಲ್ಲಿರುವ ಮತ್ತು ಅವು ಜಗತ್ತಿಗೆ ಹೇಗೆ ಕಾಣುತ್ತವೆ ಎಂಬುದರ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ. ಇವರು ದೀರ್ಘಕಾಲ ಒಬ್ಬರನ್ನೊಬ್ಬರು ಅಗಲಿ ಇರಬಹುದು. ಇದು ಅವರ ನಡುವೆ ಭಾವನಾತ್ಮಕ ಅಂತವನ್ನು ಸೃಷ್ಟಿಸಬಹುದು. ಕೆಲವೊಮ್ಮೆ ಪರಸ್ಪರ ಸಂಬಂಧಗಳನ್ನು ಮೀರಿ ವರ್ತನೆಯನ್ನು ಅಥವಾ ಯೋಜನೆಯನ್ನು ಕೈಗೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಇವರ ನಡುವೆ ಭಾವನಾತ್ಮಕ ಹೊಂದಾಣಿಕೆ ಕಡಿಮೆ ಆದರೆ ಅಥವಾ ಪರಸ್ಪರ ವರ್ತನೆಗಳನ್ನು ಅಳೆಯುವ ಪ್ರಯತ್ನವನ್ನು ಮಾಡಲು ಮುಂದಾಗುವುದಾದರೆ ಪ್ರಜ್ಞಾಪೂರ್ವಕವಾಗಿ ವರ್ತಿಸಬೇಕು. ತಮ್ಮ ಭಾವನೆಯನ್ನು ಹೇಗೆ ವ್ಯಕ್ತಪಡಿಸಬೇಕು, ಹೇಗೆ ನಿಯಂತ್ರಿಸಿಕೊಳ್ಳಬೇಕು ಎನ್ನುವ ವಿಷಯವನ್ನು ತುಲಾ ರಾಶಿಯವರು ತಿಳಿದಿರಬೇಕು. ಅಂತೆಯೇ ಕುಂಭ ರಾಶಿಯವರು ತಮ್ಮ ಮಾರ್ಗವನ್ನು ಸರಿಪಡಿಸಿಕೊಂಡು
ಅಗತ್ಯವಿದ್ದಾಗ ಸಂಗಾತಿಗೆ ಭಾವನಾತ್ಮಕವಾದ ಬೆಂಬಲ ಹಾಗೂ ಸಹಕಾರವನ್ನು ನೀಡಲು ಪ್ರಯತ್ನಿಸಬೇಕು. ತುಲಾ ಮತ್ತು ಕುಂಭ ರಾಶಿ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಗಳು. ಈ ಎರಡು ರಾಶಿಚಕ್ರಗಳ ನಡುವಿನ ಕಾಸ್ಮಿಕ್ ಸಂಪರ್ಕವನ್ನು ಹೇಳುವ ಕೆಲವು ಅಂಶಗಳು ಇಲ್ಲಿವೆ. ಭಾವನಾತ್ಮಕ ಹೊಂದಾಣಿಕೆ, ನಂತರ ಪ್ರೀತಿಯ ಹೊಂದಾಣಿಕೆ. ತುಲಾ ಮತ್ತು ಕುಂಭ ಯಾವಾಗಲೂ ಪರಸ್ಪರ ಮುಂದುವರಿಯಲು ಪ್ರೇರೇಪಿಸುತ್ತಾರೆ, ವಾಯು ಚಿಹ್ನೆಯಾಗಿರುವುದರಿಂದ. ತುಲಾ ಮತ್ತು ಕುಂಭ ಹೆಚ್ಚು ಬೌದ್ಧಿಕ ಜೀವಿಗಳು ಮತ್ತು ದೂರ ಸರಿಯದೆ ವಿವಿಧ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಪ್ರಸ್ತುತಪಡಿಸಲು ಇಷ್ಟಪಡುತ್ತಾರೆ. ಆದಾಗ್ಯೂ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕುಂಭ ರಾಶಿಯವರ ರಾಜತಾಂತ್ರಿಕತೆಯ ಪ್ರಜ್ಞೆಯು ಅವರ ಸಂಬಂಧವನ್ನು ಉಳಿಸುತ್ತದೆ, ಏಕೆಂದರೆ ಅವರು ಮತ್ತು ಅವರ ಸಂಗಾತಿಯ ನಡುವೆ ವಿಷಯಗಳನ್ನು ಸಮತೋಲನಗೊಳಿಸುತ್ತಾರೆ. ಕುಂಭ ರಾಶಿ ವೃಶ್ಚಿಕ ರಾಶಿ ವಿವಾಹ ಮಾಡಲು ಬಯಸಿದರೆ 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಈ ಎರಡೂ ರಾಶಿಗಳು ಮೇಲ್ನೋಟಕ್ಕೆ ಭಿನ್ನವಾಗಿ ಕಂಡರೂ ಪರಸ್ಪರ ಭಾವನೆಗಳನ್ನು ಗೌರವಿಸುತ್ತಾರೆ. ಕುಂಭ ರಾಶಿಯ ಸ್ವತಂತ್ರ ಮತ್ತು ನವೀನ ಸ್ವಭಾವವು ವೃಶ್ಚಿಕ ರಾಶಿಯವರ ತೀವ್ರತೆಯನ್ನು ಸಮತೋಲನಗೊಳಿಸುತ್ತದೆ. ಕುಂಭ ರಾಶಿಯವರು ಇಂಡಿಪೆಂಡೆಂಟ್ ಜೀವಿಗಳು. ಇದರಿಂದ ಅವರು ಸಂಬಂಧದಲ್ಲಿ ಸಂಪೂರ್ಣವಾಗಿ ಬೆರೆಯಲು ಕಷ್ಟವಾಗಬಹುದು. ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಅವರು ತಮ್ಮ ಸಂಗಾತಿಯಿಂದ ದೂರ ಆಗುತ್ತಾರೆ. ಇವರು ತುಂಬಾ ಕೋಪದ ಸ್ವಭಾವ ಹೊಂದಿರುವ ವ್ಯಕ್ತಿಗಳು. ಇವರು ಇನ್ನೊಬ್ಬರ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ. ಇವರ ಅಸೂಯೆ ಗುಣ ಸಂಬಂಧಗಳಲ್ಲಿ ಬಿರುಕು ಸೃಷ್ಟಿಸುತ್ತದೆ. ಬೇರೆಯವರಿಂದ ಮೆಚ್ಚುಗೆಯನ್ನು ಪಡೆಯಲು ಹಂಬಲಿಸುತ್ತಾರೆ. ಅವರು ತುಂಬಾ ಪ್ರೀತಿಯಿಂದ ಇದ್ದರೂ ಅವರು ಕೆಲವೊಮ್ಮೆ ಅವರ ಪಾಲುದಾರರ ಅಗತ್ಯತೆಗಳು ಮತ್ತು ಭಾವನೆಗಳಿಗೆ ಬೆಲೆ ಕೊಡಲ್ಲ. ಇದು ಯಾವುದೇ ಸಂಬಂಧದಲ್ಲಿ ಬಿರುಕು ಸೃಷ್ಟಿಸಲು ಕಾರಣವಾಗಲಿದೆ. ಹಾಗಾಗಿ ಈ ಎರಡು ರಾಶಿಗಳ ವಿವಾಹವು ಶಾಸ್ತ್ರ ಸಮ್ಮತವಲ್ಲ. ಕುಂಭ ರಾಶಿ ಧನಸ್ಸು ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಕುಂಭ ರಾಶಿಯು ಸ್ವಾತಂತ್ರ್ಯ ಪ್ರಿಯರು ಹಾಗೂ ಆದರ್ಶ ಜೀವಿಗಳು, ಪ್ರೀತಿ ತುಂಬಿದವರು. ಈ ಎರಡು ರಾಶಿಗಳು ಒಟ್ಟಿಗೆ ಹಲವಾರು ಮೌಲ್ಯಗಳನ್ನು ಮತ್ತು ಸಿದ್ಧಾಂತಗಳನ್ನು ಹೊಂದಿರುತ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವರ ನಡುವಿನ ಬೌದ್ಧಿಕತೆಯೇ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ. ಧನು ರಾಶಿ ಮತ್ತು ಕುಂಭ ರಾಶಿಯವರು ತಮ್ಮ ಸಂವಹನ ಕೌಶಲ್ಯ ಮತ್ತು ಬೌದ್ಧಿಕತೆಯ ಕಾರಣದಿಂದಾಗಿ ಪರಸ್ಪರ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಇವರಿಬ್ಬರೂ ಜೊತೆಗೂಡಿದಾಗ ಒಂದು ಬಗೆಯ ಕುತೂಹಲಕಾರಿ ವಿಚಾರಗಳ ವಿನಿಮಯವೂ ನಡೆಯುತ್ತದೆ. ಇಬ್ಬರ ತತ್ವಜ್ಞಾನ ಮನಸ್ಥಿತಿಯೂ ಸಹ ಇದಕ್ಕೆ ಸಾಥ್ ನೀಡುತ್ತದೆ. ಕುಂಭ ರಾಶಿಯವರ ವಿರುದ್ಧ ಯಾರಾದರೂ ವರ್ತಿಸಿದರೆ ಅವರು ಕಡಿಮೆ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಅವರು ನಿಷ್ಠಾವಂತರು, ಆದರೆ ಅವರಿಗೆ ದ್ರೋಹ ಮಾಡಿದರೆ ಅವರು ನಿಮ್ಮ ಕೆಟ್ಟ ಶತ್ರುಗಳಾಗುತ್ತಾರೆ. ಅವರನ್ನು ನಿರ್ಲಕ್ಷಿಸಿದರೆ, ದುರ್ಬಲಗೊಳಿಸಿದರೆ ಅದರ ಹಗೆ ತೀರಿಸದೆ ಬಿಡಲಾರರು. ಇದಲ್ಲದೆ ನೀವು ಅವರಿಗೆ ಏನಾದರೂ ಭರವಸೆ ನೀಡಿದ್ದರೆ ನಿಮ್ಮ ಮಾತನ್ನು ತಪ್ಪದಿರಿ. ಕುಂಭ ರಾಶಿಯಲ್ಲಿ ಜನಿಸಿದವರು ಬಹಳ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಬೇಗನೆ ಕೋಪಗೊಳ್ಳುತ್ತಾರೆ. ನೀವು ಅವರನ್ನು ಚುಚ್ಚಿದರೆ ಅವರು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದಂತೂ ಖಂಡಿತ. ನೀವು ಅವರಿಗೆ ಏನು ಕೆಟ್ಟದ್ದನ್ನು ಬಯಸುತ್ತೀರೋ ಅದನ್ನೇ ಹಿಂತಿರುಗಿ ಸ್ವಲ್ಪ ಕಠಿಣವಾಗಿಯೇ ನಿಮಗದರ ಅನುಭವ ಮಾಡಿಸುತ್ತಾರೆ. ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸದಿದ್ದಲ್ಲಿ ದ್ವೇಷದ ಅರ್ಥವೇನೆಂದು ಅವರು ತಿಳಿಸುತ್ತಾರೆ. ಕುಂಭ ರಾಶಿಯವರ ನೋಟ ಸ್ಪಷ್ಟವಾಗಿರುತ್ತದೆ. ಇವರು ಗಾಸಿಪ್ ಮಾಡುವುದನ್ನು ನಂಬುವುದಿಲ್ಲ. ನಿಮ್ಮ ಮುಖಕ್ಕೆ ಹೊಡೆದಂತೆ ನೇರವಾಗಿ ಎಲ್ಲವನ್ನೂ ಹೇಳಿಬಿಡುತ್ತಾರೆ. ಇದಲ್ಲದೆ ಅವರು ನಿಮ್ಮೊಂದಿಗೆ ಯಾವುದಾದರೂ ಸಮಸ್ಯೆಯನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರಿಂದ ದೂರವಿರುವಂತೆ ನೇರವಾಗಿಯೇ ನಿಮಗೆ ತಿಳಿಸುತ್ತಾರೆ. ಕುಂಭ ರಾಶಿಯವರು ಮಾತಿನಲ್ಲಿ ತುಂಬಾ ನೇರ. ತಾವು ತಿಳಿಯಪಡಿಸುವ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ. ಬೆನ್ನ ಹಿಂದಿನ ಮಾತನ್ನು ನಂಬುವುದಿಲ್ಲ. ನೀವು ಅವರ ಸ್ನೇಹವನ್ನು ಬಯಸಿದರೆ ನೀವು ಅವರೊಂದಿಗೆ ಸ್ಪಷ್ಟವಾಗಿರಬೇಕು. ನಿಮ್ಮ ನಿಜವಾದ ಮುಖವನ್ನೇ ಅವರಿಗೆ ತೋರಿಸಬೇಕು. ಇಲ್ಲವಾದರೆ ನೀವು ತೊಂದರೆಗೆ ಸಿಲುಕಿದಂತೆ ಸರಿ.
ಕುಂಭರಾಶಿಯವರನ್ನು ನೀವು ಎಂದಿಗೂ ಕಡಿಮೆ ಅಂದುಕೊಳ್ಳಬೇಡಿ. ಅವರು ತುಂಬಾ ಸ್ಮಾರ್ಟ್. ಯಾವಾಗಲೂ ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತಾರೆ. ಅಲ್ಲದೆ ಅವರೊಂದಿಗೆ ವ್ಯವಹಾರಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಅವರು ಮೊದಲೇ ತಿಳಿದುಕೊಂಡಿರುತ್ತಾರೆ. ಹೀಗಾಗಿ ಅವರನ್ನು ಮರಳು ಮಾಡಲು ಪ್ರಯತ್ನಿಸಬೇಡಿ. ಇವರು ಬಹಳ ಲೆಕ್ಕಾಚಾರ ಮಾಡುವವರು. ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಲು ಎಂದಿಗೂ ನಿಮಗೆ ಅವಕಾಶ ನೀಡುವುದಿಲ್ಲ. ಇವರು ಒಂದು ನಿರ್ದಿಷ್ಟವಾದ ಯೋಜನೆ ಹೊಂದಿದ್ದರೆ ಅದನ್ನು ಕಾರ್ಯಗತಗೊಳಿಸುವ ಮೊದಲು ಎಲ್ಲ ಅಗತ್ಯತೆಗಳನ್ನು ಪರಿಶೀಲಿಸುತ್ತಾರೆ. ನೀವು ಅವರನ್ನು ಮೋಸಗೊಳಿಸಲು ಪ್ರಯತ್ನಿಸಿದರೆ ನೀವೇ ಮೋಸ ಹೋಗುವಿರಿ ಎನ್ನುವುದನ್ನು ನೆನಪಿಡಿ. ಕುಂಭರಾಶಿ ಮಕರ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಕುಂಭರಾಶಿಯವರು ಎಲ್ಲಾ ರಾಶಿಚಕ್ರ ಚಿಹ್ನೆಗಳಿಗಿಂತ ಅತ್ಯಂತ ಬೌದ್ಧಿಕ ಮತ್ತು ಪ್ರತಿಭಾವಂತ ಜನರು. ಅವರು ಎಲ್ಲವನ್ನೂ ವಿಭಿನ್ನ ದೃಷ್ಟಿಕೋನದಿಂದ ವಿಭಿನ್ನ ಬೆಳಕಿನಲ್ಲಿ ನೋಡುತ್ತಾರೆ. ಇದು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟ ಮತ್ತು ಕೆಲವೊಮ್ಮೆ ತುಂಬಾ ಹೊಸದಾಗಿರುತ್ತದೆ. ಆದರೆ ಇದು ಕುಂಭರಾಶಿಯ ಜನರಿಗೆ ತಮ್ಮ ಆತ್ಮ ಸಂಗಾತಿಗಳನ್ನು ಕಂಡುಹಿಡಿಯುವುದು ನಿರ್ಣಾಯಕವಾಗಿದೆ ಮತ್ತು ಅವರು ತಮಗೆ ಇಷ್ಟವಾದ ಸಂಗಾತಿಯಲ್ಲಿ ಆರಂಭದಲ್ಲಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಅವರಿಗೆ ಸುಲಭವಲ್ಲ. ಅವರ ಮತ್ತು ಅವರ ಸಂಗಾತಿಯ ನಡುವಿನ ಅಭಿಪ್ರಾಯಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಯಾವುದೇ ಸಂಬಂಧವನ್ನು ಮುಂದುವರಿಸಲು ಅವರಿಗೆ ಕಷ್ಟವಾಗುತ್ತದೆ. ವಿಶೇಷವಾಗಿ ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ. ಸಹಜವಾಗಿ ಕುಂಭರಾಶಿಯ ಸ್ಥಳೀಯರಿಗೆ ಸರಿಯಾದ ಜೋಡಿಯನ್ನು ಕಂಡುಹಿಡಿಯಲು ಸಮಯ ತೆಗೆದುಕೊಳ್ಳಬಹುದು. ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಅವರ ಸಂಭಾವ್ಯ ಹೊಂದಾಣಿಕೆ ಅಥವಾ ಸೂಕ್ತ ಸಂಗಾತಿಯಾಗಬಹುದು. ಕುಂಭರಾಶಿ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ಚಿಹ್ನೆ ಮತ್ತು ಮಕರ ರಾಶಿಯವರು ತಮ್ಮ ಸಂಗಾತಿಯಿಂದ ಅದೇ ರೀತಿ ಬಯಸುತ್ತಾರೆ. ಅವರ ಮದುವೆಯ ಸಂಬಂಧದ ವಿಷಯದಲ್ಲಿ ಇಬ್ಬರೂ ಸಾಂದರ್ಭಿಕ ಸಮಯಕ್ಕೆ ತಕ್ಕನಾಗಿ ಪರಸ್ಪರ ಸೂಕ್ತವಾದ ವಿಷಯಗಳನ್ನು ಮುಂದಿಡುತ್ತಾರೆ. ಮಕರ ಮತ್ತು ಕುಂಭ ರಾಶಿಯವರು ಸ್ವಲ್ಪ ಸಮಯದ ನಂತರ ತಮ್ಮ ಸಂಬಂಧದಲ್ಲಿ ತೊಂದರೆಗಳನ್ನು ಹೊಂದಿರುತ್ತಾರೆ ಮತ್ತು ಏರಿಳಿತಗಳನ್ನು ಕಾಣುತ್ತಾರೆ. ಆದರೆ ಸಕಾರಾತ್ಮಕವಾಗಿ ಅವರು ಆ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ. ಎರಡು ರಾಶಿಚಕ್ರಗಳು ನಿರಂತರವಾಗಿ ತೊಂದರೆಗಳನ್ನು ಪರಿಹರಿಸುವ ಸಲುವಾಗಿ ಕಾಲೆಳೆಯುವ ಕೆಲಸದಲ್ಲಿ ತೊಡಗುತ್ತವೆ. ಹೊಂದಾಣಿಕೆ ಎಂದರೆ ಸಂಘರ್ಷದ ಅನುಪಸ್ಥಿತಿ ಎಂದರ್ಥವಲ್ಲ. ಅದು ಕಡಿಮೆ ಅಥವಾ ಅದನ್ನು ನಿವಾರಿಸುವ ಸರಳ ಸೂತ್ರ ತಿಳಿದಿದೆ ಎಂಬುದನ್ನು ಅರ್ಥೈಸಬಹುದು. ಮದುವೆಯಲ್ಲಿ ಮುಖ್ಯವಾದುದು ಏನೆಂದರೆ ನಿಮ್ಮಿಬ್ಬರಿಗೂ ಏನು ಬೇಕು ಮತ್ತು ಏನನ್ನು ನೀಡುತ್ತೀರಿ ಎಂಬುದು ನಿಮಗೆ ತಿಳಿದಿರಬೇಕು. ನೀವಿಬ್ಬರೂ ಅನುಭವದಿಂದ ಮತ್ತು ನೀವು ಹುಟ್ಟಿದಾಗ ಹೊಂದಿರುವ ಗುಣಲಕ್ಷಣಗಳು, ನೀವು ಹೇಗೆ ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರಿ ಎಂಬುದನ್ನು ನೀವಿಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಪ್ರತಿಯೊಬ್ಬರೂ ಒಟ್ಟಿಗೆ ಎಷ್ಟು ಸಮಯವನ್ನು ಕಳೆಯಲು ನಿರೀಕ್ಷಿಸುತ್ತೀರಿ ಎಂಬುದನ್ನು ಗೌರವಿಸಬೇಕು. ಮಕರ ರಾಶಿ ಮತ್ತು ಕುಂಭ ರಾಶಿಯವರು ಪ್ರಣಯ, ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಬಂದಾಗ ಸಾಮಾನ್ಯವಾದ ಅನೇಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಇಬ್ಬರೂ ಪಾಲುದಾರರು ಬೇಗನೆ ಊಹೆಗಳನ್ನು ಮಾಡುವುದರಿಂದ ಅವುಗಳು ಹೆಚ್ಚು ಹೊಂದಿಕೆಯಾಗುವುದಿಲ್ಲ. ಅವರಿಬ್ಬರೂ ತಮ್ಮ ಸ್ವಂತ ಆಲೋಚನೆಗಳಿಂದ ಏನನ್ನು ರಚಿಸುತ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಸತ್ಯಗಳ ಮೇಲೆ ಅವಲಂಬಿತರಾಗಬೇಕು. ಇದೇ ರೀತಿಯ ಸಿದ್ಧಾಂತಗಳನ್ನು ಹೊಂದಿರುವ ಇತರ ಜನರೊಂದಿಗೆ ಸಂಪರ್ಕದಲ್ಲಿರುವುದು ಅವರನ್ನು ತಮ್ಮ ಸಂಗಾತಿಯಿಂದ ದೂರವಿಡುತ್ತದೆ. ಕುಂಭ ರಾಶಿಯವರು ಶಾಂತ ಸ್ವಭಾವದವರಾಗಿರುತ್ತಾರೆ. ಆದರೆ ಮಕರ ರಾಶಿಯವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ವಿಷಯಗಳನ್ನು ಸ್ಪಷ್ಟಪಡಿಸುವ ಬದಲು ಮರೆಮಾಚುತ್ತಾರೆ. ಕುಂಭ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ದಾಂಪತ್ಯ ಅಥವಾ ಸಂಗಾತಿ ಎನ್ನುವ ವಿಷಯವು ವ್ಯಕ್ತಿಯ ಅತ್ಯಂತ ವೈಯಕ್ತಿಕ ಹಾಗೂ ಆತ್ಮೀಯ ಸಂಗತಿಯಾಗಿರುತ್ತವೆ. ಆ ಜೀವನದಲ್ಲಿ ಅತ್ಯಂತ ಪ್ರಮುಖ ಸಂಗತಿ ಎಂದರೆ ವ್ಯಕ್ತಿಯ ಜೀವನ ಹಾಗೂ ಅವನ ಕುಟುಂಬವಾಗಿರುವುದು.
ತನ್ನದು ಎಂದು ಕಟ್ಟಿಕೊಂಡ ಒಂದು ಪುಟ್ಟ ಸಂಸಾರ ಅಥವಾ ಕುಟುಂಬದಲ್ಲಿ ಸದಾ ಸಂತೋಷ ಮತ್ತು ನೆಮ್ಮದಿ ಇರಬೇಕು ಎಂದಾದರೆ ಪತಿ ಪತ್ನಿಗಳ ನಡುವೆ ಉತ್ತಮ ಹೊಂದಾಣಿಕೆ ಇರಬೇಕು. ಜೊತೆಗೆ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಗೌರವ ಇರಬೇಕು. ಆಗಲೇ ಒಬ್ಬರ ಕಷ್ಟ ಸುಖಗಳಿಗೆ ಇನ್ನೊಬ್ಬರು ಭಾಗಿಯಾಗುತ್ತಾರೆ. ನಮಗಾಗಿ ಇನ್ನೊಂದು ಜೀವ ಇದೆ ಎನ್ನುವ ಭರವಸೆ ಹಾಗೂ ನೆಮ್ಮದಿಯ ಜೀವನ ದೊರೆಯುವುದು. ಪತಿ ಪತ್ನಿಗಳ ನಡುವೆ ಒಂದೇ ಬಗೆಯ ಹವ್ಯಾಸ ಹಾಗೂ ಸ್ವಭಾವ ಇರುವುದು ಅತಿ ವಿರಳ. ಸಾಮಾನ್ಯವಾಗಿ ವಿರುದ್ಧ ಬಗೆಯ ಸ್ವಭಾವ ಹಾಗೂ ಆಸಕ್ತಿ ಇರುತ್ತವೆ. ಅಂತಹ ಸಂದರ್ಭದಲ್ಲಿ ತನ್ನ ಬಯಕೆಗಳಿಗೆ ಮತ್ತು ಅವಶ್ಯಕತೆಗೆ ಸಂಗಾತಿಯಾದವರು ಬೆಲೆ ನೀಡಬೇಕು. ಅವರೇ ಹೊಂದಿಕೊಂಡು ಸಾಗಲಿ ಎನ್ನುವ ಮನಸ್ಥಿತಿಯನ್ನು ತೋರುವರು. ಈ ರೀತಿಯ ಸ್ವಾರ್ಥ ಸ್ವಭಾವ ನಿಧಾನವಾಗಿ ಇಬ್ಬರ ನಡುವೆ ಬೇಸರ ಹಾಗೂ ಜಿಗುಪ್ಸೆಯ ಮನೋಭಾವವನ್ನು ಸೃಷ್ಟಿಸುವುದು. ಹಾಗಾಗಿ ಪುರಾತನ ಕಾಲದಿಂದಲೂ ಹಿರಿಯರು ಕುಂಡಲಿಯ ಹೊಂದಾಣಿಕೆಯನ್ನು ನೋಡಿಕೊಂಡು ವಿವಾಹ ಮಾಡಿಸುತ್ತಿದ್ದರು. ಹುಡುಗ ಹಾಗೂ ಹುಡುಗಿಯ ಕುಂಡಲಿಯಲ್ಲಿ ಹೊಂದಾಣಿಕೆ ಇದೆ ಎಂದಾದರೆ ಅವರು ವಿವಾಹದ ನಂತರ ಎಲ್ಲ ಸಂಗತಿಗಳಲ್ಲೂ ಪರಸ್ಪರ ತ್ಯಾಗ ಮತ್ತು ಹೊಂದಾಣಿಕೆಯ ಮೂಲಕ ಜೀವನ ನಡೆಸುವರು ಎನ್ನುವ ನಂಬಿಕೆಯನ್ನು ಹೊಂದಿದ್ದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯ ಪುರುಷರು ಮತ್ತು ಕುಂಭ ರಾಶಿಯ ಮಹಿಳೆಯರ ನಡುವೆ ಸಾಕಷ್ಟು ಹೊಂದಾಣಿಕೆ ಹಾಗೂ ಪ್ರೀತಿ ವಿಶ್ವಾಸ ಉತ್ತಮ ರೀತಿಯಲ್ಲಿ ಇರುತ್ತದೆ ಎಂದು ಹೇಳಲಾಗುವುದು. ಆದರೆ ಆರಂಭದಲ್ಲಿ ಒಬ್ಬರನ್ನೊಬ್ಬರು ಅರಿಯುವ ಸಂಗತಿಯಲ್ಲಿ ಹಾಗೂ ಸಂಬಂಧವು ಏಳಿಗೆ ಕಾಣಬೇಕು ಎಂದಾದರೆ ಸಾಕಷ್ಟು ಕಷ್ಟಕರವಾದ ಕೆಲಸವನ್ನು ಮಾಡಬೇಕಾಗುವುದು. ಕುಂಭರಾಶಿಯವರ ನಡುವೆ ಪ್ರೀತಿ ಮತ್ತು ಪಾಲುದಾರಿಕೆಯ ಮೇಲೆ ಕೇಂದ್ರೀಕರಿಸಿದಾಗ ಬಂಡಾಯ ರೂಪದ ನಿರ್ಣಯವು ನಿಜವಾದ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸುವುದು. ರಾಶಿಚಕ್ರಗಳ ಅನುಸಾರ ಪ್ರತಿಯೊಬ್ಬರಲ್ಲೂ ವಿಭಿನ್ನ ಬಗೆಯ ಗುಣಗಳು ಹಾಗೂ ಹವ್ಯಾಸಗಳು ಇರುತ್ತವೆ. ಅವು ಹುಟ್ಟಿನಿಂದಲೇ ಕಗರತವಾಗಿ ಬರುವುದರಿಂದ ಅವುಗಳಲ್ಲಿ ಬದಲಾವಣೆ ಮತ್ತು ತ್ಯಾಗವನ್ನು ಮಾಡುವುದು ಎಂದಾಗ ಮನಸ್ಸಿಗೆ ಸ್ವಲ್ಪ ಕಷ್ಟ ಎನಿಸಬಹುದು. ಅಂತಹ ನೋವು ಉಂಟಾದರೂ ಸರಿ, ತನ್ನ ಸಂಗಾತಿಗಾಗಿ ನಿಲ್ಲಬೇಕು ಎನ್ನುವ ಭಾವನೆಯನ್ನು ಹೊಂದಿದ್ದರೆ ಅಂತಹವರ ಜೀವನ ಮತ್ತು ದಾಂಪತ್ಯದ ಖುಷಿಯೂ ಸುಂದರವಾಗಿ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಚಕ್ರದವರ ಸ್ವಭಾವವು ಇನ್ನೊಂದು ರಾಶಿಚಕ್ರದವರ ಗುಣಕ್ಕೆ ಸಾಕಷ್ಟು ಹೊಂದಾಣಿಕೆ ಆಗುವುದು. ಅಂತಹವರ ನಡುವೆ ಹೊಂದಾಣಿಕೆ ಹಾಗೂ ಪ್ರೀತಿಯು ಹೆಚ್ಚಾಗಿ ಇರುತ್ತವೆ ಎಂದು ಹೇಳಲಾಗುವುದು. ಕುಂಭ ರಾಶಿಯ ಪುರುಷ ಮತ್ತು ಮಹಿಳೆಯ ನಡುವೆ ಒಂದೇ ಬಗೆಯ ಸಮಸ್ಯೆಗಾಗಿ ಹೋರಾಟ ನಡೆಯಬಹುದು. ತಮ್ಮ ಅಭಿಪ್ರಾಯ ಹಾಗೂ ಆಸೆಗಳೇ ಮೊದಲು ಪೂರೈಸಬೇಕು ಎನ್ನುವ ಭಾವನೆಗಳು ಹೆಚ್ಚಾಗಿ ಇರುತ್ತವೆ. ಇವರಿಬ್ಬರೂ ತಮ್ಮ ನಂಬಿಕೆಯ ವಿಷಯಕ್ಕಾಗಿ ಸದಾ ಹೋರಾಡುತ್ತಲೇ ಇರುತ್ತಾರೆ. ಇವರು ಒಂದೇ ಚಿಹ್ನೆಯನ್ನು ಹೊಂದಿರುವುದರಿಂದ ಎಲ್ಲ ಸಂಗತಿಯಲ್ಲೂ ಒಟ್ಟಿಗೆ ತೃಪ್ತಿ ಪಡುವವರಾಗಿರುತ್ತಾರೆ. ಇವರು ತಮ್ಮ ಭಿನ್ನತೆಗಳಿಂದಾಗಿ ಏಕಾಂಗಿಯಾಗಿ ಇರಲು ಬಯಸುತ್ತಾರೆ. ಅಲ್ಲದೆ ತಮ್ಮನ್ನು ಅರಿತು ಕೊಳ್ಳುವವರು ಬೇರೆಯ ವ್ಯಕ್ತಿಗಳೇ ಇದ್ದಾರೆ ಎಂದು ಭಾವಿಸುವರು. ಕುಂಭ ರಾಶಿಯ ಪುರುಷರು ಮತ್ತು ಮಹಿಳೆಯರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಲು ಸಮರ್ಥರಾಗಿರುತ್ತಾರೆ. ಇವರು ತಮ್ಮ ಹೃದಯ ಏನನ್ನು ಹೇಳುತ್ತದೆಯೋ ಅದನ್ನೇ ಮಾಡಲು ಮುಂದಾಗುತ್ತಾರೆ. ಇವರು ಪರಸ್ಪರ ಯಾವುದೇ ವಿಶೇಷ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಇವರ ಸಂಬಂಧವು ಅತಿಯಾದ ಹೊಂದಾಣಿಕೆಯಿಂದ ಕೂಡಿರುವುದಿಲ್ಲ. ತಮ್ಮದೇ ಮಾರ್ಗ ಹಾಗೂ ಆಸಕ್ತಿಗೆ ಅನುಗುಣವಾಗಿ ಇಬ್ಬರು ಸಾಗುವುದರಿಂದ ಅಲ್ಲಿ ಒಬ್ಬರಿಗಾಗಿ ಒಬ್ಬರು ತ್ಯಾಗದ ಗುಣವನ್ನು ಹೊಂದಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆಯೂ ಆಕರ್ಷಣೆಯ ವಿಷಯವೂ ಕಡಿಮೆಯಾಗಿರುತ್ತದೆ. ಅಲ್ಲದೆ ಇಬ್ಬರ ನಡುವೆಯೂ ಸಾಕಷ್ಟು ನಿರ್ಲಕ್ಷ್ಯದ ಭಾವನೆ ಅಥವಾ ಧೋರಣೆ ನಡೆಯುವುದು. ಕುಂಭ ರಾಶಿಯವರು ಸಾಮಾನ್ಯವಾಗಿ ಸಹಾನುಭೂತಿ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವುದರಿಂದ ಅಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಹೆಚ್ಚು ಸಮಯಗಳ ಕಾಲ ಇಬ್ಬರೂ ತೊಡಗಿಸಿಕೊಳ್ಳುವರು. ಆಗ ತಮ್ಮ ವೈಯಕ್ತಿಕ ವಿಷಯಗಳಿಗೆ ಅಥವಾ ಸಂಗಾತಿಗಾಗಿ ಸಮಯ ನೀಡಲು ಕಷ್ಟವಾಗುವುದು. ಆಗ ತಮ್ಮನ್ನು ಯಾರು ಹೆಚ್ಚು ಸಂತೋಷದಿಂದ ಇರಿಸುವರು ಎನ್ನುವುದರ ಬಗ್ಗೆ ಚಿಂತನೆ ಹಾಗೂ ಆಸಕ್ತಿಯನ್ನು ತೋರುವರು.
ಕೆಲವು ಪ್ರಾಥಮಿಕ ಹೊಂದಾಣಿಕೆಯಲ್ಲಿ ಒಂದೇ ಬಗೆಯ ವರ್ತನೆ ಇರುತ್ತದೆ, ಆದರೂ ಭಾವನಾತ್ಮಕವಾಗಿ ದೂರ ನಿಲ್ಲುವರು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಕುಂಭ ರಾಶಿ ಮೀನ ರಾಶಿ ವಿವಾಹ ಮಾಡಲು ಬಯಸಿದರೆ 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಮೀನ ರಾಶಿಯವರು ಸೃಜನಶೀಲ ಮತ್ತು ನವೀನ ವ್ಯಕ್ತಿಗಳು. ಅವರು ಹೆಚ್ಚು ಭಾವನಾತ್ಮಕ ಗುಣದವರು ಮತ್ತು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ರಾಶಿಚಕ್ರದ ಚಿಹ್ನೆಗಳಲ್ಲಿ ಅತ್ಯಂತ ಚಿಂತನಶೀಲವಾಗಿರುವ ಮೀನವನ್ನು ಗೌರವಿಸಲಾಗುತ್ತದೆ. ಅವರು ಭಾವನಾತ್ಮಕ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಹುಡುಕುವ ರಾಶಿಚಕ್ರಗಳೊಂದಿಗೆ ಹೊಂದಿಕೊಳ್ಳುತ್ತಾರೆ. ಅವರು ಸಹಾನುಭೂತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿದ ಜನರೊಂದಿಗೆ ಚೆನ್ನಾಗಿ ಬಾಂಧವ್ಯ ಹೊಂದುತ್ತಾರೆ. ಒಟ್ಟಿಗೆ ಕೇವಲ ಧನಾತ್ಮಕ ವಿಷಯಗಳ ಮೇಲೆ ಕೇಂದ್ರೀಕರಿಸಿ. ನೀವು ಯಾವುದೇ ಪರಿಸ್ಥಿತಿಯ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ನಿಮ್ಮ ಆತಂಕವನ್ನು ಹೆಚ್ಚಿಸುವ ಜೊತೆಗೆ ಸಂಗಾತಿಗೂ ಆತಂಕವನ್ನು ಹೆಚ್ಚಿಸುವಿರಿ. ಒಟ್ಟಾರೆಯಾಗಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ತಿಳಿದುಕೊಳ್ಳಿ ಮತ್ತು ಭೂತಕಾಲವು ನಿಮ್ಮ ಮೇಲೆ ಒತ್ತಡ ಹೇರಲು ಬಿಡಬೇಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.